ಈಗ 368ನೇ ಕಥೆಯನ್ನು ಕೇಳೋಣ. ಶ್ರೀಮದ್ ಭಾಗವತದ 3ನೇ ಸ್ಕಂದವನ್ನು ಶ್ರವಣ ಮಾಡುವುದರಿಂದ ಉಂಟಾದ ಫಲ, ಅದರ ಮಹಿಮೆಯನ್ನು ಹೇಳ್ತಿದ್ದಾರೆ. ಪೂರ್ವದಲ್ಲಿ ಚಂಪಾವತಿ ಅಂತ ಒಂದು ನಗರ ಇತ್ತು. ಅಲ್ಲಿ ವಿಮರ್ಶನ ಎಂಬ ರಾಜನಿದ್ದ. ಒಂದು ಸಮಯದಲ್ಲಿ ಗಾಯನವನ್ನು ತಿಳಿದಂಥ ಒಬ್ಬ ಸಂಗೀತಗಾರನಾದ ವೈಶ್ಯ ರಾಜನೊಡನೆ ಸ್ನೇಹವನ್ನು ಬೆಳೆಸಿಕೊಂಡು ಬಂದಿದ್ದ. ದಿನೇ ದಿನೇ ಸ್ನೇಹ ಹೆಚ್ಚಾಗ್ತಾ ಬಂತು. ಒಂದು ದಿನ ರಾಜ ಮಲಗಿದ್ದ ಮಂಚದಲ್ಲಿ ದುರ್ಬುದ್ಧಿ ಉಳ್ಳಂಥ ಆ ವೈಶ್ಯ ರಾಜನನ್ನು ಕೊಂದುಬಿಟ್ಟ. ಗಟ್ಟಿಯಾಗಿ ಅಳ್ಳಿಕ್ಕೆ ಶುರು ಮಾಡಿದ. ಮಂತ್ರಿಗಳು ವಿಚಾರ ಮಾಡ್ತಾರೆ. ರಾಜ ರೋಗದಿಂದ ಮೃತನಾದ ಅಂತ ತಿಳ್ಕೊಂಡ್ರು. ಕೊನೆಗೆ ವೈಶ್ಯನಿಗೂ ರಾಜನಿಗೂ ಭಾಳ ಸ್ನೇಹ ಇತ್ತಲ್ಲ, ಅದಕ್ಕಾಗಿ ವೈಶ್ಯನನ್ನೇ ರಾಜನನ್ನಾಗಿ ಮಾಡಿದ್ರು. ವೈಶ್ಯನಿಗೆ ರಾಜ್ಯ ಸಿಕ್ಕಿದ ಮೇಲೆ ವಿಷಯಾಸಕ್ತನಾಗಿದ್ದಾನೆ. ವಿಮರ್ಶನನ ಪತ್ನಿಯನ್ನು ಕೂಡ ಅವನು ಆಕ್ರಮಣ ಮಾಡ್ತಾನೆ. ಈ ಪಾಪದಿಂದ ಮರಣ ಹೊಂದಿದ, ಕುಂಭಿಪಾಕ ಮೊದಲಾದ ನರಕಗಳನ್ನು ಅನುಭವಿಸಿದ್ದಾನೆ. ಒಬ್ಬ ಶೂದ್ರನ ಮನೆಯಲ್ಲಿ ಕೋಣವಾಗಿ ಹುಟ್ಟಿದ. ಕಾಡಿಗೆ ಹೋಗಿದ್ದಾನೆ. ಕಾಡಿನಲ್ಲಿ 10 ದಿವಸ ಇದ್ದ. ಅಲ್ಲಿ ವಿಶ್ವಾಮಿತ್ರರು ಶ್ರೀಮದ್ ಭಾಗವತದ 3ನೇ ಸ್ಕಂದ ಹೇಳ್ತಿದ್ರು. ಅದನ್ನು ಕೇಳ್ತಾ ಇದ್ದ. ಆ ಪುಣ್ಯದ ಪ್ರಭಾವದಿಂದ ಆ ಕೋಣದ ದೇಹ ಬಿದ್ದು ಹೋಯಿತು. ದಿವ್ಯ ದೇಹ ಉಳ್ಳವನಾದ ವಿಮಾನದಲ್ಲಿ ಕೂತುಕೊಂಡು ವೈಕುಂಠವನ್ನೇ ಹೊಂದಿದ್ದಾನೆ. ಹೀಗೆ ಶ್ರೀಮದ್ ಭಾಗವತ 3ನೇ ಸ್ಕಂದದ ಶ್ರವಣದ ಪ್ರಭಾವ ಈ ರೀತಿಯಾಗಿದೆ. ಇಂತಹ ಶ್ರೀಮದ್ ಭಾಗವತ ಪರಮ ಮಂಗಳಕರವಾದದ್ದು. ಇಲ್ಲಿಗೆ 368ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.